ನೋಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್. ಸಾಲ್ವ್ y ಡಬಲ್ ಡ್ಯಾಶ್ ಪ್ಲಸ್ 2y ಡ್ಯಾಶ್ ಪ್ಲಸ್ y ಇಸ್ ಈಕ್ವಲ್ ಟು ಕಾಸ್ ಹೈಪರ್ಬೋಲಿಕ್ x/2. ಹೆಂಗ್ ಮಾಡೋದು ನೋಡ್ಕೊಳ್ಳಿ. y ಡಬಲ್ ಡ್ಯಾಶ್ ಪ್ಲಸ್ 2y ಡ್ಯಾಶ್ ಪ್ಲಸ್ y ಇಸ್ ಈಕ್ವಲ್ ಟು ಕಾಸ್ ಹೈಪರ್ಬೋಲಿಕ್ x/2. ಈಗ ನೋಡಿ, y ಡಬಲ್ ಡ್ಯಾಶ್ ಅಂದ್ರೆ ಡಿ ಸ್ಕ್ವೇರ್ y ಡ್ಯಾಶ್ ಅಂದ್ರೆ 2dy ಪ್ಲಸ್ y ಇಸ್ ಈಕ್ವಲ್ ಟು ಕಾಸ್ ಹೈಪರ್ಬೋಲಿಕ್ x/2 ಅಂತ ಬರ್ಕೊಳ್ಳಿ. ಇಲ್ಲಿ y ನ ಕಾಮನ್ ತಗೊಳ್ಳಿ. ಡಿ ಸ್ಕ್ವೇರ್ ಪ್ಲಸ್ 2d ಪ್ಲಸ್ 1 ಇಂಟು y ಇಸ್ ಈಕ್ವಲ್ ಟು ಕಾಸ್ ಹೈಪರ್ಬೋಲಿಕ್ x/. ಇಲ್ಲಿ ಆಕ್ಸಿಲರಿ ಈಕ್ವೇಶನ್ ಈಸ್ ಅಂತ ಬರ್ಕೋಬೇಕು. ಆಕ್ಸಿಲರಿ ಈಕ್ವೇಶನ್ ಈಸ್ ಡಿ ಬದಲು ಎಂ ಹಾಕೋಬೇಕು. ಎಂ ಸ್ಕ್ವೇರ್ ಪ್ಲಸ್ 2m ಪ್ಲಸ್ 1 ಇಸ್ ಈಕ್ವಲ್ ಟು 0. ಇಲ್ಲಿ ಎಂಗೆ ಫಾರ್ಮುಲಾ ಮೈನಸ್ ಬಿ ಅಂದ್ರೆ -2 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ minus 4ac 4 into 1 into 1 divided by 2 into 1. ಇಲ್ಲಿ ಏನಾಗುತ್ತೆ, m is equal to -2 ಪ್ಲಸ್ ಆರ್ ಮೈನಸ್. ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೋಬೇಕು. ಟೈಪ್ ಮಾಡಿದ್ರೆ ಏನ್ ಬರುತ್ತೆ ಅಂದ್ರೆ 0 ಬರುತ್ತೆ. ನೋಡಿ ಕ್ಯಾಲ್ಸಿಲ್ ಯಾವ ತರ ಮಾಡೋದು. ರೂಟ್ ಆಫ್ 2 ಸ್ಕ್ವೇರ್ minus 4 into 1 into 1 ಆನ್ಸರ್ 0 ಬರುತ್ತೆ. -2 ಪ್ಲಸ್ ಆರ್ ಮೈನಸ್ 0 by 2 1s 2 ಅಂದ್ರೆ -2 ಪ್ಲಸ್ 0 by 2 ಅಂದ್ರೆ ಇದು -1 ಕಾಮ -1. ಕ್ಯಾಲ್ಸಿಲಿ ಒಂದ್ಸತಿ ಪ್ಲಸ್ 0/2 ಆಮೇಲೆ -0/2 ಮಾಡ್ಬೇಕು. ಈಗ ನೋಡಿ ಇಲ್ಲಿ ಸೇಮ್ ಇದೆ. ಎ ಕಾಮ ಎ ಇದ್ರೆ ವೈಸಿ ಇಲ್ಲೇ ಬರ್ಬಿಡ್ತೀನಿ ನೋಡಿ. ವೈಸಿ ಇಸ್ ಈಕ್ವಲ್ ಟು ಎ ಕಾಮ ಇದ್ರೆ ಯಾವ ತರ ಬರಿಬೇಕು, C1 ಪ್ಲಸ್ C2x e ಪವರ್ -1x. ಅಂದ್ರೆ ಎ ಕಾಮ ಎ ಇದ್ರೆ C1 ಪ್ಲಸ್ C2x ಬರೆದು e ಪವರ್ ax ಬರಿಬೇಕು. ಈಗ ನೋಡಿ ಫಾರ್ಮುಲಾ ಇದಕ್ಕೆ ಇಲ್ಲಿ YP ಮಾಡೋಣ. ಈಗ YP ಏನು, YP ಇಸ್ ಈಕ್ವಲ್ ಟು ಕಾಸ್ ಹೈಪರ್ಬೋಲಿಕ್, ಇಲ್ಲಿ ನೋಡ್ಕೊಂಡು ಬರೀರಿ, ಕಾಸ್ ಹೈಪರ್ಬೋಲಿಕ್ x/2 ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಪ್ಲಸ್ 2d ಪ್ಲಸ್ 1. ಅರ್ಥ ಆಯ್ತಲ್ವಾ? ಇಲ್ಲಿ ಕಾಸ್ ಹೈಪರ್ಬೋಲಿಕ್ ಇದೆ, ಜ್ಞಾಪಕ ಇಟ್ಕೊಳ್ಳಿ. e ಪವರ್ ax/f(d) ಇದ್ರೆ e ಪವರ್ ax/f(d) ಇದ್ರೆ ನೀವು d ರಿಪ್ಲೇಸ್ ಬೈ a ಮಾಡ್ಬೋದು. ಮೇಲ್ಗಡೆ e ಪವರ್ ax ಇದ್ರೆ ಡಿ ರಿಪ್ಲೇಸ್ ಬೈ, ಕೆಳಗಡೆ ಡಿ ರಿಪ್ಲೇಸ್ ಬೈ a ಮಾಡ್ಬೋದು. ಆದ್ರೆ ಇಲ್ಲಿರೋದು ಕಾಸ್ ಹೈಪರ್ಬೋಲಿಕ್. ನೋಡಿ ಕಾಸ್ ಹೈಪರ್ಬೋಲಿಕ್ ನ e ಪವರ್ ಗೆ ಕನ್ವರ್ಟ್ ಮಾಡೋದು ಯಾವ ತರ ಅಂದ್ರೆ ಫಾರ್ಮುಲಾ ಯೂಸ್ ಮಾಡ್ಬೇಕು. ಕಾಸ್ ಹೈಪರ್ಬೋಲಿಕ್ h ಥೀಟಾ ಅಂದ್ರೆ ಹಾಫ್ ಇಂಟು e ಪವರ್ ಥೀಟಾ ಪ್ಲಸ್ e ಪವರ್ ಮೈನಸ್ ಥೀಟಾ. ನೀವೇನ್ ಮಾಡಿ, ಇಲ್ಲಿ ಥೀಟಾ ಅಂದ್ರೆ ಏನು, x/2. ಇದನ್ನ ಯಾವ ತರ ಬರೀರಿ ಗೊತ್ತಾ, YP ಇಸ್ ಈಕ್ವಲ್ ಟು ಹಾಫ್ ಇಂಟು ನೋಡಿ e ಪವರ್ x/2 ಪ್ಲಸ್ e ಪವರ್ ಮೈನಸ್ x/2. ನೋಡಿ ಕಾಸ್ ಹೈಪರ್ಬೋಲಿಕ್ ಥೀಟಾ ಅಂದ್ರೆ x/2. ಹಾಫ್ ನ ಈ ಕಡೆ ಆಚೆ ಬರ್ಕೋಬಹುದು. e ಪವರ್ ಥೀಟಾ ಅಂದ್ರೆ e ಪವರ್ x/2 ಪ್ಲಸ್ e ಪವರ್ ಮೈನಸ್ x/2. ಅಂದ್ರೆ ಥೀಟಾ ಅಂದ್ರೆ x/2 ಹಾಕಿದ್ರೆ ಕಾಸ್ ಹೈಪರ್ಬೋಲಿಕ್ x/2 ಇಸ್ 1/2 e ಪವರ್ x/2 ಪ್ಲಸ್ e ಪವರ್ ಮೈನಸ್ x/2. ಈ ಜಾಗದಲ್ಲಿ ಇದು ಬರ್ದು ಹಾಫ್ ನ ಈ ಕಡೆ ಬರ್ಕೋಬಹುದು. ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಪ್ಲಸ್ 2d ಪ್ಲಸ್ 1. ಈಗೇನ್ ಮಾಡಿ, ಸಪ್ರೇಟ್ ಮಾಡ್ಬಿಡಿ. YP ಇಸ್ ಈಕ್ವಲ್ ಟು ಹಾಫ್ ಇಂಟು e ಪವರ್ x/2 ಡಿವೈಡೆಡ್ ಬೈ d square plus 2d plus 1 plus e power minus x/2 divided by d square plus 2d plus 1. ಈಗ ಇಲ್ಲಿ e ಪವರ್ ax ಫಾರ್ಮ್ ಅಲ್ಲಿ ಆಯ್ತು. ಇಲ್ಲಿ a ಅಂದ್ರೆ 1/2. ಇಲ್ಲಿ a is 1/2. ಹೆಂಗೆ ಹೇಳಿ, ಈಗ 1/2 ಇಂಟು x ಅಂದ್ರೆ x/2. ನೋಡಿ x/2 ನ ಏನಂತ ಬರ್ಕೋಬಹುದು, 1/2 ಇಂಟು x. ಅರ್ಥ ಆಗ್ತಿದ್ಯಾ? ಇಲ್ಲಿ a ಅಂದ್ರೆ 1/2, ಇಲ್ಲಿ a ಅಂದ್ರೆ -1/2. ಇದು ಬರೆಯಕ್ ಹೋಗ್ಬೇಡಿ, ಇದರ 4.
ಅಂದ್ರೆ ಈ ಎ ವ್ಯಾಲ್ಯೂನ ಡಿ ಇಂದ ರಿಪ್ಲೇಸ್ ಮಾಡಿ, ಡಿ ಜಾಗದಲ್ಲಿ 1/2 ಹಾಕಿ, ಏನಾಗುತ್ತೆ? ವೈ ಪಿ ಇಸ್ ಈಕ್ವಲ್ ಟು ಹಾಫ್ ಇಂಟು ಇ ಪವರ್ x/2 ಡಿವೈಡೆಡ್ ಬೈ 1/2 ಹೋಲ್ ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ 1/2 ಪ್ಲಸ್ 1 ಆಮೇಲೆ ಪ್ಲಸ್ ಇ ಪವರ್ ಮೈನಸ್ x/2 ಡಿವೈಡೆಡ್ ಬೈ minus 1/2 whole square plus 2 into minus 1/2 plus 1. ಇದನ್ನ ಕ್ಯಾಲ್ಸಿಲಿ ಮಾಡೋದು ಯಾವ ತರ ನೋಡ್ಕೊಳ್ಳಿ. ಇದನ್ನ ಡಿ ಸ್ಕ್ವೇರ್ ಈ ತರಾನೇ ಬೇಕಿದ್ರು ಕ್ಯಾಲ್ಸಿಲು ಟೈಪ್ ಮಾಡ್ಕೋಬಹುದು, ತಗೊಳುತ್ತೆ. ಈಗ ನೋಡಿ, ಇದು 1/2 ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು 1/2 ಪ್ಲಸ್ 1 ನ ಯಾವ ತರ ಟೈಪ್ ಮಾಡೋದು ನೋಡಿ. ನೋಡಿ, ಡಿ ಸ್ಕ್ವೇರ್ ಆಲ್ಫಾ ಆಲ್ಫಾ ಸೈನ್ ಅಂತ ಇದೆಯಲ್ಲ, ಅದು ಹೊಡೆದ್ರೆ ಡಿ ಸ್ಕ್ವೇರ್ ಬರುತ್ತೆ. ಡಿ ಸ್ಕ್ವೇರ್ ಪ್ಲಸ್ 2d ಪ್ಲಸ್ 1 ಅಂತ ಟೈಪ್ ಮಾಡ್ಬಿಟ್ಟು ಕ್ಯಾಲ್ಕುಲೇಟು 1/2 ಕೊಟ್ರೆ ಆನ್ಸರ್ 9/4. ಅಂದ್ರೆ ಇದು 1/2 ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು 1/2 ಪ್ಲಸ್ 1 ಮಾಡಿದ್ರು 9/4 ಬರೋದು. ಗೊತ್ತಾಗ್ತಿದೆಯಲ್ವಾ? ಇನ್ನೊಂದು ಆನ್ಸರು ಮೈನಸ್ 1/2 ಕೊಟ್ರೆ 1/4. ಒಂದು ಆನ್ಸರು ಮೈನಸ್ 1/4, ಸಾರಿ 1/4, ಇನ್ನೊಂದು 9/4. ನೋಡಿ, ಇದು ಆನ್ಸರು 9/4. ಇ ಪವರ್ x/2. ನೋಡಿ, ನೀವು 1/2 ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು 1/2 ಪ್ಲಸ್ 1 ಹೊಡೆದ್ರು 9/4 ಬರುತ್ತೆ. ಅರ್ಥ ಆಯ್ತಲ್ವಾ? ಇದು 1/4. ಇಲ್ಲೂ ಅಷ್ಟೇ, ಮೈನಸ್ 1/2 ಹೋಲ್ ಸ್ಕ್ವೇರ್ ಬೇಕಿದ್ರೆ ಇದನ್ನ ಟೈಪ್ ಮಾಡಿ 1/4 ಬರುತ್ತೆ. ಅಥವಾ ಡಿ ಸ್ಕ್ವೇರ್ ಪ್ಲಸ್ 2d ಪ್ಲಸ್ 1 ಹೊಡೆದು ಕ್ಯಾಲ್ಕುಲೇಟ್ ಹೊಡೆದ್ರೆ ಡಿ ಜಾಗದಲ್ಲಿ 1/2 ಹಾಕಿದ್ರೆ ಇದು ಬರುತ್ತೆ. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ, ವೈ ಪಿ ಇಸ್ ಈಕ್ವಲ್ ಟು ಈ ಹಾಫ್ ನ ಮಲ್ಟಿಪ್ಲೈ ಮಾಡಿ. ಇಲ್ಲೇನಾಗುತ್ತೆ, ಹಾಫ್ ಇಂಟು 1/9/4. ಇದನ್ನ ಟೈಪ್ ಮಾಡೋದು ಯಾವ ತರ ನೋಡ್ಕೊಳ್ಳಿ. 1/2 ಇಂಟು 1 ಡಿವೈಡೆಡ್ ಬೈ 9/4. ಈ ತರ ಈ ಡಿವೈಡ್ ನ ಈ ಯೂಸ್ ಮಾಡಿ. 2/9 1/2 ಇಂಟು 1/4 ಹೊಡೆದ್ರೆ 2. ಒಂದು 2/9, ಇನ್ನೊಂದು 2. 1/2 ನ ಮಲ್ಟಿಪ್ಲೈ. ಇಲ್ಲಿ ನೋಡಿ, 1/2 ಇಂಟು 1/9/4 ಅಂದ್ರೆ 2/9. 2/9. 2/9 ಇ ಪವರ್ x/2. 1/2 ಇಂಟು 1/1/4 ಹೋಗಿದ್ರೆ 2 ಪ್ಲಸ್ 2 ಇಂಟು ಇ ಪವರ್ ಮೈನಸ್ x/2. ಇಷ್ಟಾದ್ಮೇಲೆ y ಇಸ್ ಈಕ್ವಲ್ ಟು yc ಪ್ಲಸ್ yp ಅಂತ ಬರ್ಕೋಬೇಕು. y ಇಸ್ ಈಕ್ವಲ್ ಟು ಇಲ್ಲಿ yc ಅಂದ್ರೆ ಇದು c1 ಪ್ಲಸ್ c2x ಇ ಪವರ್ ಮೈನಸ್ x, c1 ಪ್ಲಸ್ c2x ಇ ಪವರ್ ಮೈನಸ್ 1x ಅಥವಾ ಮೈನಸ್ x ಬೇಕಾದ್ರೂ ಬರ್ಕೋಬಹುದು. ಪ್ಲಸ್ yp ಅಂದ್ರೆ 2/9 ಇ ಪವರ್ x/2 ಪ್ಲಸ್ 2 ಇಂಟು ಇ ಪವರ್ ಮೈನಸ್ x/2 ಪ್ಲಸ್ 2 ಇಂಟು ಇ ಪವರ್ ಮೈನಸ್ x/2. ಈ ತರ ಮಾಡಿದ್ರೆ ಸಾಕು. ಇದನ್ನ ಇನ್ನೊಂದ್ಸತಿ ಹೇಳ್ಕೊಡ್ತೀನಿ ನೋಡಿ. y ಡಬಲ್ ಡ್ಯಾಶ್ ಪ್ಲಸ್ 2y ಡ್ಯಾಶ್ ಪ್ಲಸ್ y ಇಸ್ ಈಕ್ವಲ್ ಟು ಕಾಸ್ ಹೈಪರ್ಬೋಲಿಕ್ x/2 ಕ್ವಶನ್ ಅಲ್ಲಿ ಕೇಳಿದಾಗ ಇದನ್ನ ಬರ್ಕೊಳ್ಳಿ ನೀಟಾಗಿ. ಇದನ್ನ ಡಿ ಸ್ಕ್ವೇರ್ ವೈ ಬರೀರಿ, 2dy ಬರೀರಿ, y ಕಾಸ್ ಹೈಪರ್ಬೋಲಿಕ್ x/2. y ನ ಕಾಮನ್ ತಗೊಂಡ್ರೆ ಡಿ ಸ್ಕ್ವೇರ್ ಪ್ಲಸ್ 2d ಪ್ಲಸ್ 1 ಇಂಟು y ಇಸ್ ಈಕ್ವಲ್ ಟು ಕಾಸ್ ಹೈಪರ್ಬೋಲಿಕ್ x/2. ಆಕ್ಸಿಲರಿ ಇಕ್ವೇಶನ್ ಈಸ್ ಅಂತ ಬರ್ದು ಡಿ ಬದಲು ಎಂ ಹಾಕೊಳ್ಳಿ. ಎಂ ಸ್ಕ್ವೇರ್ ಪ್ಲಸ್ 2m ಪ್ಲಸ್ 1 ಇಸ್ ಈಕ್ವಲ್ ಟು 0. ಈಗ ಎಂ ಇಸ್ ಈಕ್ವಲ್ ಟು ಮೈನಸ್ ಬಿ ಅಂದ್ರೆ ಮೈನಸ್ 2 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 2 ಸ್ಕ್ವೇರ್ ಮೈನಸ್ 4ac ಡಿವೈಡ್ ಬೈ 2a. ಮೈನಸ್ 2 ಪ್ಲಸ್ ಆರ್ ಮೈನಸ್ 0/2 ಆಗುತ್ತೆ. ಎಂ ಇಸ್ ಈಕ್ವಲ್ ಟು ಮೈನಸ್ 1, ಮೈನಸ್ 1 ಬರುತ್ತೆ. yc ಇಸ್ c1 ಪ್ಲಸ್ c2x, ಸೇಮ್ ಬಂದ್ರೆ c1 ಪ್ಲಸ್ c2x ಇ ಪವರ್ ಮೈನಸ್ 1x ಅಂತ ಬರೀಬೇಕು. yp ಮಾಡೋದು ಯಾವ ತರ ನೋಡ್ಕೊಳ್ಳಿ.
ಕಾಸ್ ಹೈಪರ್ಬೋಲಿಕ್ ಎಕ್ಸ್ ಬೈ 2 ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಪ್ಲಸ್ 2d ಪ್ಲಸ್ 1. ನೋಡಿ ಇ ಪವರ್ ಎ ಎಕ್ಸ್ ಬೈ ಎಫ್ ಆಫ್ ಡಿ ಇದ್ರೆ ಡಿ ರಿಪ್ಲೇಸ್ ಬೈ ಎ ಮಾಡ್ಕೋಬಹುದು. ಇ ಪವರ್ ಎ ಎಕ್ಸ್ ನ ಹಂಗೆ ಇಟ್ಕೊಂಡು ಗೊತ್ತಾಗ್ತಿದ್ಯಾ? ಈಗ ಇಲ್ಲಿ ಇರೋದೇನು ಕಾಸ್ ಹೈಪರ್ಬೋಲಿಕ್. ಇನ್ನ ಇ ಪವರ್ ಎ ಎಕ್ಸ್ ಫಾರ್ಮಲ್ ಬರಿಬೇಕು ಅಂದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ಬೇಕು. ನೋಡಿ ಇದೆಲ್ಲ ಬರಿಯಕ್ ಹೋಗ್ಬೇಡಿ, ನಿಮ್ ರಫ್ ವರ್ಕ್ ಇದು. ನೀವು ಬರಿಬೇಕಾಗಿರೋದು ಏನಂದ್ರೆ ಇಲ್ಲಿ ಬ್ಲೂ ಇಂಕ್ ಅಲ್ಲಿ ಯಾವ್ದಿದೆ ಅದ್ ಮಾತ್ರ ಬರೀರಿ, ಮತ್ತೆ ಬ್ರಾಕೆಟ್ ಅಲ್ಲಿ ಇರೋದು ಬರಿಬೇಡಿ. ಅರ್ಥ ಆಗ್ತಿದ್ಯಾ? ಅಂದ್ರೆ ಇನ್ನೊಂದು ಇದು ಬ್ರಾಕೆಟ್ ಅಲ್ಲಿ ಇರೋದ್ ಬಿಟ್ಟು ಎಲ್ಲಾ ಬರೀಬೇಕು. ಅರ್ಥ ಆಗ್ತಿದ್ಯಾ? ಈ ತರ ಬ್ರಾಕೆಟ್ ಗಳು ಹಾಕಿದೀನಲ್ಲ, ಇದು ಬರಿಯಕ್ ಹೋಗ್ಬೇಡಿ. ಆಯ್ತಲ್ವಾ? ಈಗ ನೋಡಿ ಬ್ರಾಕೆಟ್ ಅಂದ್ರೆ ಕ್ಲೋಸ್ ಮಾಡಿದೀನಲ್ಲ ಕರ್ವು, ಬಿಟ್ಟು ಬೇರೆದೆಲ್ಲ ಬರಿ. ಕಾಸ್ ಹೈಪರ್ಬೋಲಿಕ್ ಎಕ್ಸ್ ಬೈ 2 ಅಂದ್ರೆ 1/2 ಇ ಪವರ್ ಎಕ್ಸ್ ಬೈ 2 ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಬೈ 2. ಇದನ್ನ ಈ ತರ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಎಕ್ಸ್ಪೋನೆನ್ಷಿಯಲ್ ಆಗುತ್ತೆ. ಇದು ಈ ತರ ನೋಡಿ, ಇ ಪವರ್ ಎ ಎಕ್ಸ್ ಬೈ ಎಫ್ ಆಫ್ ಡಿ ನಾವು ಇ ಪವರ್ ಎ ಎಕ್ಸ್ ಬೈ ಎಫ್ ಆಫ್ ಎ ಅಂತ ಬರ್ಕೋಬಹುದು. ಇ ಪವರ್ ಎ ಎಕ್ಸ್ ಬೈ ಎಫ್ ಆಫ್ ಡಿ ಇಸ್ ಈಕ್ವಲ್ ಟು ಇ ಪವರ್ ಎ ಎಕ್ಸ್ ಬೈ ಎಫ್ ಆಫ್ ಎ ಅಂತ ಬರೀಬಹುದು. ಅಂದ್ರೆ ಇ ಪವರ್ ಎಕ್ಸ್ ಬೈ 2 ಹಂಗೆ ಇರ್ಲಿ, ಇಲ್ಲಿ ಡಿ ರಿಪ್ಲೇಸ್ ಬೈ ಎ ಹಾಕಿ. ಎ ಅಂದ್ರೆ ಇಲ್ಲಿ 1/2 ಇದ್ದಂಗೆ. ಈಗ ಇ ಪವರ್ 2 ಎಕ್ಸ್ ಇದ್ರೆ ಡಿ ರಿಪ್ಲೇಸ್ ಬೈ 2, ಅದೇ ಎಕ್ಸ್ ಬೈ 2 ಇದ್ರೆ ಡಿ ರಿಪ್ಲೇಸ್ ಬೈ 1/2. 1/2 ಹೋಲ್ ಸ್ಕ್ವೇರ್ 2 ಇಂಟು 1/2 ಪ್ಲಸ್ 1. ಇಲ್ಲಿ ಡಿ ರಿಪ್ಲೇಸ್ ಬೈ ಮೈನಸ್ 1/2 ಮಾಡಿ. ಆನ್ಸರ್ ಈ ತರ ಬರುತ್ತೆ. ಕ್ಯಾಲ್ಸಿಲ್ ಮಾಡಿದ್ರೆ ಬಂದ್ಬಿಡುತ್ತೆ. ಆಮೇಲೆ y ಈಸ್ ಈಕ್ವಲ್ ಟು ವೈ ಸಿ ಪ್ಲಸ್ ವೈ ಪಿ ಮಾಡಿ ಎರಡು ಆಡ್ ಮಾಡಿ ಬರೀರಿ. ಥ್ಯಾಂಕ್ ಯು.